ಹರ ಹರ ಮಹಾದೇವ್. ಇವತ್ತು ನಮ್ಮ ವಿಜ್ಞಾನ ಭೈರವ ತಂತ್ರದ ಮೂರನೇ ಎಪಿಸೋಡ್ ಅಲ್ಲಿ ನಮ್ಗೆ ತಂತ್ರದ ಮೊದಲನೆಯ ವಿಧಿಯನ್ನ ಹೇಳ್ಕೊಡ್ತಿದ್ದೀನಿ ನಾನು ಇವತ್ತು. ಇದನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಎಷ್ಟು ಚೇಂಜಸ್ ಆಗುತ್ತೆ, ನೀವು ಅನ್ಕೊಂಡ್ರೆ ಕೆಲಸ ಹೇಗೆ ಆಗುತ್ತೆ ಅನ್ನೋದನ್ನ ನೀವು ಇದನ್ನ ಪರೀಕ್ಷೆ ಮಾಡಿ ನೋಡಿ. ತುಂಬಾ ಬೇಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ಉಸಿರು ನಾವು ಪ್ರತಿದಿನ ತಗೋತೀವಿ, ಪ್ರತಿದಿನ ಬಿಡ್ತೀವಿ. ಅದನ್ನ ಹೇಗೆ ನಾವು ತಂತ್ರವಾಗಿ ನಾವು ಉಪಯೋಗಿಸ್ಕೋಬಹುದು ಅಂತ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತಂತ್ರ ಅಂದ್ರೆ ಏನು? ಎಲ್ಲಾರು ಹೇಳ್ತಾರಲ್ಲ ಮಾಟ ಮಂತ್ರ, ಅದೇನೋ ಮಾಡಿಸ್ತಾರೆ, ಅದೇನೋ ಕೆಟ್ಟದ್ ಮಾಡಿಸ್ತಾರೆ. ತಂತ್ರ ಅಂದ್ರೆ ಅದಲ್ಲ. ತಂತ್ರ ಅಂತಂದ್ರೆ ಅದನ್ನ ಉಪಯೋಗಿಸುವಂತಹ ಆ ಒಂದು ವಸ್ತು. ಅದು ನಾವನ್ನ ಯಾವ ತರ ಉಪಯೋಗಿಸ್ತೀವಿ ಅನ್ನೋದು ನಮ್ಮ ಮೇಲೆ ಅದು ನಿರ್ಭರಿತವಾಗಿರುತ್ತೆ. ಇವತ್ತು ಮೊದಲನೇದಾಗಿ ನಾನು ತಿಳಿಸ್ಕೊಡ್ತಾ ಇರೋದು, ನೀವು ಮಲಗಿ ಎದೊಳ್ತೀರಾ ಅಂತಂದಾಗ ಎದೊಳೋದಕ್ಕಿಂತ ಮುಂಚೆ ನಿಮ್ಗೆ ಎಚ್ಚರಿಕೆ ಆಯ್ತು, ನಿದ್ದೆಯಿಂದ ಎಚ್ಚರಿಕೆ ಆದ್ಮೇಲೆ ಕಣ್ಣು ಬಿಡೋದಕ್ಕೆ ಮುಂಚೆ ನೀವು ಮೂಗಿನ ಬೆಟ್ಟಿನ ಕೆಳಗಡೆ ಒಂದು ಬೆಟ್ಟಿಡಿ. ಆಗ ನಿಮ್ಗೆ ಯಾವ ಮೂಗಿನಲ್ಲಿ ಉಸಿರು ಬರ್ತಾ ಇರತ್ತೆ ಅಂತ ಗೊತ್ತಾಗ್ತಾ ಇರತ್ತೆ. ಇದು ನಾನು ಹಿಂದಿನ ಎಪಿಸೋಡ್ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ನಾನು ನಿಮ್ಗೆ ಉಸಿರು ಬಗ್ಗೆ ತಿಳಿಸಿದೀನಿ. ಅವಾಗ ನಿಮ್ಗೆ ಈ ಎಪಿಸೋಡ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಮೂಗಿನ ಕೆಳಗಡೆ ಬೆಟ್ಟಿಟ್ಟಾಗ ಏನಾಗುತ್ತೆ, ನಿಮ್ಗೆ ಒಂದು ಮೂಗಿನಲ್ಲಿ ಉಸಿರು ಬರ್ತಾ ಇರತ್ತೆ. ಎಲ್ಲರೂ ಮುಂಚೆ ಎಲ್ಲ ಹೇಳ್ತಾ ಇದ್ರು ಯಾವ ಕಡೆ ನೀವು ಎದೊಳ್ಬೇಕು ಅಂದ್ರೆ ಬಲಗಡೆನೆ ಎದೊಳ್ಬೇಕು, ಯಾವಾಗ್ಲೂ ಎಡಗಡೆ ಎದೊಳ್ಬಾರ್ದು ಅಂತ. ಆದ್ರೆ ನಾನು ಇಲ್ಲಿ ಉಲ್ಟಾ ಹೇಳ್ತಾ ಇದ್ದೀನಿ. ನಿಮ್ಮ ಉಸಿರು ಯಾವ ಕಡೆ ಬರ್ತಾ ಇರತ್ತೆ ಆ ಕಡೆಯಿಂದ ನೀವು ಎದೊಳ್ಬೇಕು. ಮೊದಲನೇ ಸಾಲಿ ತಂತ್ರದ ಮೊದಲನೇ ವಿಧಿ ನಾನು ನಿಮ್ಗೆ ತಿಳಿಸ್ತಾ ಇರೋದು. ನೀವು ಆ ಕಡೆನೆ ಇದ್ದಾಗ ನಿಮ್ಗೆ ಯಾವ ನಿಮ್ಮ ಉಸಿರು ಇರುತ್ತೋ ಅದನ್ನ ಜೀವಂತ ಉಸಿರು ಅಂತ ಕರಿತೀವಿ. ಆ ಜೀವಂತ ಉಸಿರು ಕಡೆ ನೀವು ಎದ್ದಾಗ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಸರಾಗವಾಗಿ ನಡೆಯುತ್ತೆ. ಇದನ್ನ ತಂತ್ರವಾಗಿ ಹೇಗೆ ಉಪಯೋಗಿಸ್ಕೋಬೇಕು ಹೇಳ್ತೀವಿ. ಇದನ್ನ ನಾವು ಆ ಕಡೆಯಿಂದ ಎದ್ದಿ ನಮ್ಮ ಯಾವ ಕಡೆ ಉಸಿರು ಬರ್ತಾ ಇರತ್ತೆ ಆ ಕಡೆ ಕೈಯಿಂದಾನೆ ಮುಖವನ್ನು ಒರೆಸ್ಕೋಬೇಕು. ನಂತರ ಏನ್ ಮಾಡ್ಬೇಕು, ನಾವು ಕಾಲು ಕೆಳಗಡೆ ಇಡಬೇಕಾದ್ರೆ ನಮ್ಮ ಮೂಗು ಯಾವ ಕಡೆ ಉಸಿರು ಬರ್ತಾ ಇರತ್ತೋ ಅದೇ ಕಾಲನ್ನ ಕೆಳಗಡೆ ನಿಧಾನವಾಗಿ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿ ಇವಾಗ ನಿಮ್ಗೆ ಇಡಾದಲ್ಲಿ ಉಸಿರು ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಪಿಂಗಳ ನಾಡಿನ ಮುಚ್ಕೋಬೇಕು. ಯಾವ ಕಡೆ ಉಸಿರು ಬರ್ತಾ ಇರುತ್ತಲ್ಲ ಆ ಕಡೆ ಉಸಿರನ್ನ ದೀರ್ಘವಾಗಿ ಎಳ್ಕೋಬೇಕು. ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಆ ಕಾಲನೇ ಕೆಳಗಡೆ ಇಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಮೂಗಿನಲ್ಲಿ ಉಸಿರು ಬರುತ್ತೋ ಆ ಆಪೋಸಿಟ್ ಮೂಗನ್ನ ಮುಚ್ಕೋಬೇಕು. ಯಾವ ಮೂಗಲ್ಲಿ ಉಸಿರು ಬರ್ತಾ ಇರುತ್ತಲ್ಲ ಜೋರಾಗಿ ಆ ಮೂಗಿನಲ್ಲಿ ಒಳ್ಳೆಯಲ್ಲಿ ಆ ನಾಡಿಯಲ್ಲಿ ನೀವು ಉಸಿರನ್ನು ಜೋರಾಗಿ ಎಳ್ಕೊಂಡು ನಿಮಗೆ ಈ ದಿನ ಯಾವ ಕೆಲಸಗಳು ಆಗ್ಬೇಕು ಅಥವಾ ನಿಮ್ಗೆ ತುಂಬಾ ದಿನದಿಂದ ಯಾವುದೋ ಒಂದು ಕೆಲಸ ಆಗ್ಬೇಕು, ಅದು ಪೆಂಡಿಂಗ್ ಅಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಆ ಕೆಲಸನ ನೀವು ಅದನ್ನ ಇಲ್ಲಿ ಆಜ್ಞಾ ಚಕ್ರದಲ್ಲಿ ನೆನ್ಸ್ಕೊಂಡು ಆ ಕೆಲಸ ಆಗುತ್ತೆ ನನ್ಗಿವತ್ತು ಅಂತ ಮನಸ್ಸಿನಲ್ಲಿ ಒಂದು 5 ಬಾರಿ ಆದ್ರೂ ಹೇಳ್ಕೋಬೇಕು. ಇದನ್ನ ನೀವು ಒಂದು ಕೆಲಸನ ಒಂದೇ ಸಲ ಹೇಳ್ಕೋಬೇಕು. ನೀವು 4 ಕೆಲಸ ಆಗ್ಬೇಕು ಮಾಡಬಾರ್ದು. ಒಂದೇ ಕೆಲಸನ ಅದು ಮುಗಿಯೋವರೆಗೂ, ಅದು ನಿಮ್ಗೆ ಕಂಪ್ಲೀಟ್ ಆಗೋವರೆಗೂ ಆ ಕೆಲಸನ ಮಾಡಿದಾಗ ನಿಮ್ಗೆ ಬೇಗ, ನಿಮ್ಗೆ 10 ದಿನದಲ್ಲಿ ಆಗೋ ಕೆಲಸ 2 ದಿನದಲ್ಲಿ ಆಗುತ್ತೆ. ಇಲ್ಲ ಇವತ್ತು ನೀವು ಅನ್ಕೊಂಡ ಕೆಲಸ ಇವತ್ತೇ ಆಗತ್ತೆ. ಅದು ನಿಮ್ಗೆ ಒಳ್ಳೆ ತರದಲ್ಲಿ ನಿಮ್ಗೆ ಆ ಕೆಲಸಗಳು ಬೇಗ 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 ಆಗುತ್ತೆ. ಇದು ನಿಮ್ಗೆ ಯಾವುದೇ ರೀತಿಯಾದ ನೀವು ಸಂಕಲ್ಪ ಕೂಡ ಮಾಡ್ಕೊಬಹುದು. ಇದ್ರೊಳಗೆ ನೀವು ನನಗೇನೋ ಬೇಕು, ಇವತ್ತು ನನ್ಗೇನೋ ಸಿಗ್ಬೇಕು, ಇವತ್ತು ನನಗೊಂದಷ್ಟು ದುಡ್ಡು ಬರಬೇಕು, ಅದನ್ನೆಲ್ಲ ನೀವು ಕೇಳ್ಕೋಬೇಕು. ನಿಮ್ಗೆ ಏನೋ ದುಡ್ಡು ಬರಲ್ಲ, ಇವತ್ತು ನಂಗೆ 60 ಕೋಟಿ ಬಂದ್ಬಿಡ್ಬೇಕು ಅಂತ, ಇವತ್ತು 50 ಕೋಟಿ ಬಂದ್ಬೇಕು ಆ ತರ ಕೇಳ್ಕೋಬೇಡಿ. ಇವತ್ತು ನನ್ಗೆ ಯಾವುದೋ ಒಂದು ಕೆಲಸಗಳಾಗ್ಬೇಕು ಅಂತಂದಾಗ ಅದನ್ನು ಕೇಳ್ಕೊಳ್ಳಿ. ನಂಗೆ 60 ಕೋಟಿ ದುಡ್ಡು ಬೇಕು, 100 ಕೋಟಿ ದುಡ್ಡು ಬೇಕು, ಕೇಳ್ಕೊಳ್ಳಿ, ಯಾವುದೇ ತಪ್ಪಿಲ್ಲ. ಎಲ್ಲಾರ್ಗು ಶ್ರೀಮಂತರಾಗುವ ಅರ್ಹತೆ ಇದೆ. ಯಾರು ಬೇಕಾದ್ರೂ ಅದನ್ನ ಕೇಳ್ಕೋಬಹುದು. ಕೇಳ್ಕೊಳ್ಳಿ. ಅದಕ್ಕೆ ಮುಂಚೆ ನಿಮಗೆ ಇವತ್ತಿನ ಕೆಲಸಗಳು ಏನಾಗ್ಬೇಕು ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಕೇಳ್ಕೊಳ್ಳಿ. ಅವಾಗ ನಿಮ್ಗೊಂದು ನಂಬಿಕೆ ಬರುತ್ತೆ. ನಂಬಿಕೆ ಬಂದಾಗ ಏನಾಗುತ್ತೆ, ಇದಾಗುತ್ತೆ ಕೆಲಸ ಅಂತಂದಾಗ ಹೆಚ್ಚೆಚ್ಚು ಕೇಳಿದಾಗ ನಿಮ್ಮ ಸುಪ್ತ ಮನಸ್ಸು, ನಿಮ್ಮ ಒಳಗಡೆ ಇರುವಂತಹ ಆತ್ಮ ಮನಸ್ಸು ಏನಾಗುತ್ತೆ ಅದಕ್ಕೆ ಗ್ಯಾರಂಟಿ ಬರುತ್ತೆ, ಈ ಕೆಲಸಗಳಾಗುತ್ತೆ ಅಂತ ಅಲ್ವಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಆ ರೀತಿ ಉಸಿರನ್ನ ಎಳ್ಕೊಂಡು ಮತ್ತೆ ಆ ಸಂಕಲ್ಪನ ಮಾಡ್ಕೊಂಡು ಕೇಳ್ಕೊಂಡಾಗ ಕಣ್ಣು ಮುಚ್ಚಿ ಆಮೇಲೆ ನೀವು ಮಾಮೂಲಿ ಕೆಲಸಗಳನ್ನೆಲ್ಲ ನೀವು ಮಾಡ್ಕೊಂತ ಹೋಗ್ಬೋದು. ಇದನ್ನ ಪ್ರತಿನಿತ್ಯ ಮಾಡ್ಬೇಕು, ಒಂದಿನೂ ಮಿಸ್ ಮಾಡಬಾರ್ದು. ನಿಮ್ಗೆ ಯಾವ ಕೆಲಸಗಳಾಗ್ಬೇಕೋ ಆ ಕೆಲಸಗಳು ಮುಗಿಯೋವರೆಗೂ ಇದನ್ನ ನೀವು ಮಾಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಆ ಕೆಲಸ ಆಗ್ತಾ ಇದೆ ಅಂತ. ವಿಜ್ಞಾನ ಭೈರವ ತಂತ್ರದಲ್ಲಿ ಹೇಳಿರುವಂತಹ ಮೊದಲನೆಯ ತಂತ್ರನ ನಾನು ನಿಮ್ಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ. ನೀವು ಪ್ರಯತ್ನ ಮಾಡಿ. ನಮ್ಮ ಋಷಿಮುನಿಗಳು ಹೇಳ್ಕೊಟ್ಟಿರುವಂತದ್ದು ಯಾವ್ದ್ರಿ ಸುಳ್ಳಾಗಿದೆ, ಎಲ್ಲ ಸತ್ಯವಾಗಿದೆ. ನಾಸ ಅಂತವ್ರೆ ನಮ್ಮ ಋಷಿಮುನಿ ಹೇಳ್ಕೊಟ್ಟಿರುವಂತಹ ಕಲೆಗಳನ್ನ ಮಾಡ್ತಾ ಇದ್ದಾರೆ. ನಾವು ಮಾಡೋಣ, ನಾವು ಪಡ್ಕೊಳ್ಳೋಣ, ನಮ್ಗೆ ಏನ್ ಬೇಕು ಅದನ್ನ. ಭಗವಂತ ಕೊಡೋದಕ್ಕೆ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದಾನೆ, ಆದ್ರೆ ಕೇಳೋದಕ್ಕೆ ನಮ್ಗೆ ಬರ್ತಿರ್ಲಿಲ್ಲ. ಹೇಳ್ಕೊಡ್ತಾ ಇದ್ದೀನಿ, ನೀವು ಮಾಡಿ ಕಲ್ತ್ಕೊಳ್ಳಿ. ಆಮೇಲೆ ಇದನ್ನ ಎಲ್ಲರಿಗೂ ತಿಳಿಸಿ. ಆತ್ಮ ನಮಸ್ತೆ ಎಲ್ಲರಿಗೂ. ಹರ ಹರ ಮಹಾದೇವ್.